ಕೊಪ್ಪಳ ಜಿಲ್ಲೆ ಕೊಪ್ಪಳಕ್ಕೆ ಹೋಗಿದಾಗ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೋಸ್ಕರ. ಯಾರು ಹೇಳಿರೋದು ಇದನ್ನ? ಅನಂತಕುಮಾರ್ ಹೆಗಡೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವ್ರ ಮೇಲೆ ಕ್ರಮ ತಗೊಂಡ್ರ? ಅಮಿತ್ ಶಾ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ಅದರ ಅರ್ಥ ಅನಂತಕುಮಾರ್ ಹೆಗಡೆ ಕೈಲಿ ಇವರೇ ಇಳಿಸಿರೋದು. ಇದನ್ನ ನೀವು ತಿಳ್ಕೋಬೇಕು. ಅಲ್ಲೇ ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತಲ್ಲ, ಪಾರ್ಟಿಯಿಂದ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಮೊನ್ನೇನೋ ಹೇಳಿದ್ದಾರೆ. ಯಾರು? ಅನಂತಕುಮಾರ್. ಇದೇ ಮಾತನ್ನ ಆ ಬೆಂಗಳೂರಿನ ಎಂತದ ಸೂರ್ಯ ಅಮಾವಾಸ್ಯೆ ಅಂತ ಕರೆಯುತ್ತಾನ. ಅವನಿಗೆ ಯಾವಾಗ ಅಮಾವಾಸ್ಯೆ ಅಂತ ಕರೆಯುತ್ತಾನೆ. ಅವನು ಹೇಳಿದ್ದಾನೆ ಸಂವಿಧಾನ ಬದಲಾವಣೆ ಮಾಡ್ತೀವಿ. ನಮಗೆ ಅನಂತಕುಮಾರ್ ಹೆಗಡೆ ಹೇಳಿರೋದು 400 ಸೀಟ್ ಕೊಟ್ಟರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಕೊಡ್ತೀರಾ? ಕೊಡಲ್ಲ.